ಈಗಮ್ಮ ಪದ್ಮಾವತಮ್ಮ, ನಿನ್ನ ಗಂಡು ನಮ್ಮ ಮೊದಲನೇ ಅಂತೆ. ಈಗ ಏನು ನನ್ನ ಗಂಡು ಮೊದಲನೇ ಅಂತೆ? ನಾನು ಮೇಡಮ್ನವರೇ, ನಾನು ಮೊದಲನೇ ಅಂದರು. ಇವಳೆಲ್ಲ ಕಿತ್ತೋದು ನನ್ನ ಸೌತಿ ಅಲ್ಲ ಇವಳು. ಮಗ ಮುಚ್ಚೋಗ. ನಾನು ಕಟ್ಕೊಂಡಾಗಿಂದ ಈ ಮುಂದೆಯಿಂದ ನೆಮ್ಮದಿನೇ ಇಲ್ಲ ನಂಗೆ. ನನ್ನ ಸಂಸಾರನೇ ಸರ್ವನಾಶ ಮಾಡಿಬಿಡ್ಲಿ ಇವಳು ಹೊಟ್ಟೆ ಉದ್ದೋಗ. ಲೈ, ಏನಕ್ಕೆ ಬಂದಿರೋದು? ಹಾಂ, ಏನಕ್ಕೆ ಬಂದಿರೋದು ನೀನು? ಇಲ್ಲಿ ಬಾಯ್ ಬಾಡ್ಕೊಳಕ್ಕೆ ಬಂದಿದ್ಯಾ? ಹೋಗೆ ಹೋಗೆ, ನೀನು ಯಾರಕ್ಕೆ ಹೋಗಿದ್ದಿಲ್ಕ? ಲೈ, ಅವಳವಳು ಕಿತ್ತೋದಳು. ಲೈ ಸುಶೀಲಿ, ಲೈ ಚಿತ್ರಂಗೆ ಅಲ್ಲ, ನನ್ನ ಗಂಡ ಬೇಕಾಗಿತ್ತೆ ನನಗೆ ಕೈ ಕಿತಾಪತಿ ಮಾಡೋಕ್ಕ. ಯಾಕೆ ಅವ್ನಿಗೆ 5 ಲಕ್ಷ ಇಸ್ಕೊಟ್ಟಿದ್ದು ನೀನು? ಹಾಂ, ಏನಕ್ಕೆ ಭದ್ರಪ್ಪನ ಸಾಯ್ಸಕ್ಕೆ ಹೋಗಿದ್ದು? ನೀನಂತ ಚಿತ್ರಂಗಿನ, ನೀನು ಕಡಿಮೆ ಚಿತ್ರಂಗಿನ ನೀನು? ಅವ್ನು ಕೇಳ್ಬಿಟ್ನಂತೆ, ಇವಳು ಇಸ್ಕೊಟ್ಬಿಟ್ಲಂತೆ. ಅಲ್ಲ, ಕೊಟ್ಟಿರೋನು ಕೇಳ್ದಿರಿತ್ತಾನ? ಬಂದು ಕೇಳಿದ್ದಕ್ಕೆ ಇವರು ಅವ್ರನ್ನ ಸಾಯ್ಸಕ್ಕೆ ಹೋಗ್ಬಿಡೋದಂತೆ. ಅಮ್ಮಮ್ಮ, ಏನು ಜನಗಳಿದ್ದೀರಮ್ಮ, ಈ ಚಿತ್ರ ಜನಗಳು. ನಾನೆಲ್ಲೂ ಕಂಡಿಲ್ಲಮ್ಮ ನಿನ್ನಮ್ಮ ಅಂತ ಜನಗಳನ್ನ. ಥೂ, ನಿಮ್ಮ ಬಾಯ್ಸ್ ಮಣ್ಣಕ್ಕ. ಏಯ್ ಪದ್ದಿ, ಮನ್ಕೋಗು, ಹೋಗಿ ಮನ್ಕ. ಲೈ ಕಿತ್ತದಾನೆ, ಬಾಯ್ ಮುಚ್ಕೊಂಡ ನಿಂತ್ಕೋ. ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡ್ತಾನಂಗೆ ಮನಕೋಗು ಅಂತೆ. ಮನಕ ಓಹೋ, ಏನಂಗೆ ಪಾಪ ಹೊಟ್ಟೆಗೆ ಜಗ್ಗೆಲ್ತದೇನೋ. ಇವಳು ಉಗಿತಾ ಇದ್ರೆ ನಿಂಕ? ಹಾಂ, ಏಯ್ ಹೋಗಿ ಮನ್ಕೋಗು, ಹೋಗಿ ಮನ್ಕ. ನಿನ್ಗೇನು ಗೊತ್ತಾಗಲ್ಲ, ಹೋಗ. ನಿನಗೆಲ್ಲ ಗೊತ್ತಾಗ್ತದೆ, ನಿನಗೆಲ್ಲ ಗೊತ್ತಾಗಿ ಇಷ್ಟು ಮಾತ್ರ. ಓ ಮೇಡಮ್ಮ, ಈ ಬಾಕ್ಲಂಗೆ ತೆಗಿ, ನಾನು ಅವಳ ಹತ್ರ ಮಾತಾಡಬೇಕು. ಹಂಗೆಲ್ಲ ತೆಗಿಯೋಕ್ಕಾಗಲ್ಲಮ್ಮ ಪದ್ಮಾವತಮ್ಮ, ಹಂಗೆಲ್ಲ ತೆಗಿಬಾರ್ದು, ತಪ್ಪೇನಿಲ್ಲ, ತೆಗಿಯಮ್ಮ. ನಾನು ಒಳ್ಕೋಗಿ ಅವಳ ಹತ್ರ ಮಾತಾಡಬೇಕು. ಏಯ್ ನೀನೇನು ಮಾತಾಡೋದು? ಹೋಗೆ ಹೋಗು. ಮೋ ಮೇಡಮ್ಮ ತೆಗಿಯಮ್ಮ. ಅಯ್ಯೋ ಸಾಕು ಬಮ್ಮ, ಮಾತಾಡ್ಸಿದ್ದಾಯ್ತಲ್ಲ, ಬಾ ಸಾಕು ಬಾ. ಮೇಡಮ್ಮ, ಊಟ ಎಲ್ಲ ಕೊಡ್ತೀರಲ್ಲ ನೀವು? ಊನಮ್ಮ ಕೊಡ್ತೀರಿ. ಓ ಅಮ್ಮಮ್ಮ, ಸಾಕಾಯ್ತಮ್ಮ. ನಾನೆಲ್ಲಿ ಈ ಮುಂಡೆ ಮಗನಿಗೆ ದಿನ ಓದ್ಕೊಂಬಂದಿವ್ನಿ, ಅದೇ ಮೇಲೆ ಕುಕ್ಕಬೇಕು ಅಂತ ಅನ್ಕೊಂಡಿದ್ನಮ್ಮ. ಒಳ್ಳೆ ಕೆಲಸ ಮಾಡಿದ್ರಿ, ಊಟ ಕೊಟ್ಟು. ಬೆಳಗ್ಗೆನೂ ಸಾಯಂಕಾಲ ಅಷ್ಟೇ ಕೊಟ್ರಿ, ಮಧ್ಯಾಹ್ನ ಕೊಡ್ಬೇಡ್ರಿ. ಇವ್ನಿಗೆ ಯಾರೋ ಅಷ್ಟು ದುರಂಕರ ಅಣಿಗ್ಲಿ. ಇಲ್ಲಮ್ಮ, 3 ಹೊತ್ತು ಕೊಡಬೇಕು. ಪಾಲಿಸಿ ಇರೋದು ಅದೇ ಥರನೇ. ಏನು ಮಾಡೋಕ್ಕಾಗಲ್ಲ, ಕೊಡಬೇಕು. ಅವ್ರಿಗೆ ಇಷ್ಟ ಇದ್ರೆ ಊಟ ಮಾಡ್ಬೋದು, ಇಲ್ಲಾಂದ್ರೆ ಹಂಗೆ ಇರ್ಬೋದು. ಓ ಹೌದಾ, ಸರಿ ಮೇಡಮ್ಮ, ಸರಿ. ಹಾಂ, ನೀನು ಹೋಗ್ಬೋದಮ್ಮ. ಅಯ್ಯೋ ಮೇಡಮ್ಮ, ಇರು, ನಮ್ಮ ಭಾವನ ಬರ್ತೀನಿ ಅಂತ ಹೇಳಿದ್ನ. ಅದೇನೋ ಬರೇ ಇಲ್ಲ, ನಮ್ಮ ಯಜಮಾನ್ ನೋಡಬೇಕು ಬರ್ತೀನಿ ಅಂತನ. ಅದ್ಯಾರೋ ಲಾಯರ್ ಅಂತೆ, ಅವ್ರ ಮನೆಗೆ ಹೋಗೋನೆ, ಬರ್ತಾನಿರು. ಏನಮ್ಮ ಪದ್ಮಾವತಮ್ಮ, ಮಾತಾಡಿಸ್ತೀನಮ್ಮ. ಹ್ಞೂ ಬಾವ, ಮಾತಾಡ್ಸಿದ್ನೆ ಸುಶೀಲಿ. ನಾನು ನಿನ್ನ ತಮ್ಮನ್ನ ಪಕ್ಕ ತೆಗಿಟ್ಬಿಟ್ಟವ್ರೆ. ಅಯ್ಯೋ ಅದೇನು ಮಾತಾಡ್ತಾರೋ ಅದೇನು ಕತೆನೋ. ಮಾತಾಡ್ಕೊಳೋದಿಲ್ಲ, ಎಂಥದ್ದು ಇಲ್ಲ. ನೀನು ಹೋಗು, ಬಸ್ಸಕ್ಕೆ ನೀನು ಊರಿಗೆ ಹೋಗುವ. ಅವನ ಹತ್ರ ಅಷ್ಟು ಮಾತಾಡ್ಬೇಕು, ಮಾತಾಡ್ಬಿಟ್ಟು ನಾನು ಬರ್ತೀನಿ. ಇವಾಗ ನಿಮ್ಮ ತಮ್ಮನ್ನ ಹಂಗೆ ಕರ್ಕೊಂಡೋಗ ನಡಿ ಮಾವ. ಇನ್ಯಾಕ ಬೆಂಗು ಬಂದಿದ್ರಲ್ಲ, ಕರ್ಕೊಂಡೋಗ ನಡಿರಿ. ಅಯ್ಯೋ ನಿನ್ಗೇನು ತಿಳಿಯಲ್ಲ, ನಡಿಯಮ್ಮ, ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಯ್ಯೋ ಕರ್ಕೊಂಡೋಗ ನಡಿ ಬಾವ. ಮನ್ಕೋಗೆ ಅಷ್ಟ ಉಗಿದೇನೋ ಬುದ್ಧಿ ಹೇಳ್ರಿ, ಸರೋತಾನೆ. ನಡೀರಿ, ಕರ್ಕೊಂಡು ಹೋಗೋಣ. ಅಯ್ಯೋ ನಿನ್ಗೇನು ತಿಳಿಯಲ್ಲ, ನೀನು ನಡಿಯಮ್ಮ. ನಡಿ, ಬಸ್ ನಿಂತದ್ ನಡಿ. ಏಕ್ಬಿಟ್ಟೆ ಊರಿಗೆ ನಡಿ. ಇಲ್ಲ, ನಾನು ಜೊತೆಗೆ ಬರ್ತೀನಿ. ನಡಿಯಮ್ಮ ನೀನು, ನಡಿ. ಹೇಳ್ದ ಮತ್ತೆ ಕೇಳಬೇಕು, ನಡಿ. ಸರಿ ಮೇಡಮ್ಮ, ನಾನು ಬರ್ತೀನಿ. ನಮ್ಮ ಯಜಮಾನ 15 ದಿವಸ ಇಟ್ಕೊಳ್ರಿ, ಸಾಕು. ಅವ್ನಿಗೆ ಬುದ್ಧಿ ಬರ್ತದೆ, ಆಮೇಲೆ ಕಳಿಸ್ಬಿಡ್ರಿ. ಓ ಸರಿ ಆಯ್ತಮ್ಮ, ಕಳಿಸ್ತೀನಿ. ಹೋಗು. ಕಾರಾಗ ಕಳಿಸ್ಲಾ, ಇಲ್ಲ ರೈಲಾಗ ಕಳಿಸ್ಲಾ, ಏರ್ಪ್ಲೇನಾಗ ಕಳಿಸ್ಲಾ, ಇಲ್ಲ ಬಸ್ಸಾಗ ಕಳಿಸ್ಲಾ? ಅಯ್ಯೋ ಯಾವ್ದ್ರಾಗೂ ಬೇಡ, ಅವನದೇ ಯಾವುದೋ ಒಂದು ಡೆಕೋಟ ಕಾರದಲ್ಲ, ಅದ್ರಾಗೆ ಕಳಿಸು. ಓ ಕಳಿಸ್ತೀನಿ, ಹೋಗಮ್ಮ. ಮೇಡಮ್ನವರು ನಮಸ್ಕಾರ. ಓ ನಮಸ್ಕಾರ, ಹೇಳ್ರಿ ಯಜಮಾನ್ರೆ. ಅಲ್ಲ, ಇವಾಗ ಭದ್ರಪ್ಪ ನಾನು ಸತ್ತಿಲ್ಲಲ್ಲ, ಬದುಕೋನಲ್ಲ. ಏನೋ ಕೊಲೆ ಮಾಡೋಕ್ಕೆ ಪ್ರಯತ್ನ ಅಂತ ಒಂದು ಕೇಸ್ ಬುಕ್ ಮಾಡಿಬಿಟ್ರಿ. ಆಮೇಲೆ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ, ಜಾಮೀನಿಗೆಲ್ಲ ಅರ್ಜಿ ಎಲ್ಲ ಹಾಕಿದ್ದೀನಿ. ನೋಡೋಣ ಏನಾಗ್ತೈತೆ ಅಂತ. ಆಯಿತು, ನಮ್ದೇನು ಅಭ್ಯಂತರ ಇಲ್ಲ. ಜಾಮೀನು ಸಿಕ್ಕಿದ್ರೆ ಕರ್ಕೊಂಡೋಗ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಸರಿ ಮೇಡಮ್ ಅವರೇ, ನನ್ನ ತಮ್ಮನ ಹತ್ರ ಮಾತಾಡಬೇಕು. ಸರಿ ಆಯಿತು, ಮಾತಾಡೋಗಿ. ಮೇಡಮ್, ಜಾಮೀನು ಸಿಗುತ್ತೆ ಅಂತೀರಾ? ಅಯ್ಯೋ ನಾಸಿರ್, ದೊಡ್ಡ ದೊಡ್ಡ ಕೊಲೆಗಳು ಮಾಡಿರೋರು, 10-15 ಜನ ಹೆಣ್ಮಕ್ಳನ್ನ ರೇಪ್ ಮಾಡಿ ಸಾಯಿಸಿರೋರಿಗೆಲ್ಲ ಜಾಮೀನು ಸಿಗುತ್ತಂತೆ. ಹೋಗಿ ಇವ್ರಿಗೆ ಜಾಮೀನು ಸಿಗಲ್ಲ ಅಂತಂದರೆ ಆಗುತ್ತಾ? ನೋಡೋಣ, ಅವ್ರ ಅದೃಷ್ಟ ಏನಾಯ್ತು ಯಾರಿಗೆ ಗೊತ್ತು. ಸಿಕ್ಕಿದ್ರು ಸಿಗ್ಬೋದು, ಎಲ್ಲಾದರೂ ಟ್ರೈ ಮಾಡ್ಕೊಳ್ಳಿ ಬಿಡಿ. ನಮಗೇನಂತೆ, ನಾವು ಕೋರ್ಟ್ಗೆ ಒಪ್ಪಿಸ್ತೀವಿ ಅಷ್ಟೇ ಅಲ್ವಾ? ಅದು ಸರಿ ಅನ್ನಿ ಮೇಡಮ್. ಮೇಡಮ್ ಏನು ಮಾತಾಡ್ತಾರೋ ಕೇಳಿಸ್ಕೊಳ್ಳ? ಬೇಡ ನಾಸಿರ್, ಅವರಿಷ್ಟ. ಹೇಗೋ ಸೆಲ್ಲು ಲಾಕ್ ಆಗಿದೆಯಲ್ಲ, ಬಿಡು, ಅವರಿಷ್ಟ. ಏನಾದರೂ ಮಾತಾಡ್ಕೊಳ್ಳಿ, ಹೋಗ್ಬೇಡಿ. ಹಾಗಾದರೆ ಬೇಲ್ ಸಿಗುತ್ತಾ ಅಂತೀರಾ ಮೇಡಮ್? ಅದು ಅವರಿಷ್ಟ ನಾಸಿರ್. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಲ್ವಾ, ಅವರುಂಟು, ಇನ್ನು ಕೋರ್ಟ್ ಉಂಟು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಓಕೆ ಮೇಡಮ್. ಅಣ್ಣ, ಹಲೋ, ಯಾಕೋ ಇಂಥ ಕೆಲಸ ಮಾಡ್ತೆ? ಹಾಂ, ಯಾಕೆ ಇಂಥ ಕೆಲಸ ಮಾಡ್ತೆ ನೀನು? ಮಾತಾಡ. ಏನೋ ಆಗಿದ್ದಾಗೋಯ್ತಣ. ಅಣ್ಣ, ನಾನು ಇಲ್ಲಿಂದ ಕರ್ಕೊಂಡೋಗೋಣ. 25 ಲಕ್ಷ ಕೇಳ್ತೇವನು ಲಾಯರು. ಬೇಲ್ ಸಿಗ್ಬೇಕಂದ್ರೆ 25 ಲಕ್ಷ ಖರ್ಚಾಗ್ತದಂತೆ. ಎಲ್ಲಿಂದ ತರಲೋ ನಾನು ಅಷ್ಟು ದುಡ್ಡು? ಹಾಂ, 25 ಲಕ್ಷ ಅಂತಣ್ಣ. ಯಾಕಣ್ಣ? ಅಟೆಂಪ್ಟು ಮರ್ಡರ್ ಕೇಸ್ ಅಂತಪ್ಪ ಇದು. ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದು, ಕೊಲೆ ಮಾಡಿದಷ್ಟೇ ತಪ್ಪು ಅಂತ FIR ಹಾಕೋರಂತಪ್ಪ. ಹಾಂ, ನಾನು ಏನು ಮಾಡಲಿ ಹೇಳು? 25 ಲಕ್ಷ ಎಲ್ಲಿಂದ ತರಲಿ? ನಮ್ಮ ಜಮೀನು ಮಾರಿದ್ರೂ ಅಷ್ಟು ದುಡ್ಡು ಬರಲ್ಲೋ? ಏನೋ ಮಾಡೋದು ನಾನು. ನಂದು ನಿಂದು ಜಮೀನು ಮಾರಿದ್ರೂ ಅಷ್ಟು ರೇಟ್ ಬರಲ್ಲ. ಯಾಕಂತಂದರೆ ನಾವು ಹಳ್ಳಿಗಳ ಕಡೆ ಇರೋದು, ಜಮೀನುಗಳು ರೇಟ್ ಇಲ್ಲ. ಏನು ಮಾಡಬೇಕಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಹೋಗೋ, ಯಾಕೋ ಬಂತು ನಿನ್ಗಿಂತ ದುರ್ಬುದ್ಧಿ? ಹಾಂ, ಅಲ್ಲ, ನಿಂಗೆ 5 ಲಕ್ಷ ತಗೊಳ್ಳೋಂಥ ಕಷ್ಟ ಏನೋ ಬಂದಿತ್ತು?
ಏನು ಬಂದಿತ್ತು ಹೇಳ ಮಾತಾಡಬೇಕು. ಏನಕ್ಕೆ ಇಸ್ಕೊಂಡೆ ನೀನು ಕಾಸನ್ನ? ಏನಕ್ಕೆ ಇಸ್ಕೊಂಡೆ? ತೊಳೆದಾಗ ಅಷ್ಟೆಷ್ಟು ನೀರು ಬರ್ತಾ ಇದ್ವಲ್ಲ, ಹಾಂ? ಬೆಳಗ್ಲಿಕ್ತಾ ಇದ್ದಲ್ಲ, ಏನಕ್ಕೆ ಬೇಕಾಗಿತ್ತು ನಿಂಗೆ 5 ಲಕ್ಷ ದುಡ್ಡು? ಮಾತಾಡಬೇಕು ಅಣ್ಣ. ಅದು ಸಂಗೀತನ ಮರ್ಡ್ರ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಅಣ್ಣ. ಅವನು ಯಾರೋ 5 ಲಕ್ಷ ದುಡ್ಡು ಕೇಳಿದ್ನು, ಅದಕ್ಕೆ ಅಣ್ಣ ಇಸ್ಕೊಂಡೆ. ನಾನು ಅವಳಿಗೇನು ಮೋಸ ಮಾಡಿದ್ದಣ್ಣ? ಅವನು ಬಬ್ಲು ಏನು ಅವಳು ಸ್ವಂತ ಮಗನ? ಹಾಂ? ನನ್ನ ಮಗನ ನನಗೆ ಬೇಕಣ್ಣ. ಅವಳನ್ನ ಕೊಂದಾದರೂ ನನ್ನ ಮಗನ ನಾನು ಎತ್ಕೊಂಬರ್ಬೇಕು ಅಂತ ಈ ಪ್ಲ್ಯಾನ್ ಮಾಡಿದೆ ಅಣ್ಣ. ಇದೇನೋ ಉಲ್ಟಾ ಹೊಡೆದ್ಬಿಡ್ತಣ್ಣ, ಏನು ಮಾಡೋಕ್ಕಾಗಲ್ಲ. ಏಯ್, ನನ್ನ ಹತ್ರ ಹೇಳ್ದಂಗೆ ಬೇರೆ ಯಾರ ಹತ್ರನೇ ಹೇಳ್ಬಿಟ್ಟೆಯೋ ಇವಾಗೇ. ನಿಂಗೆ ಉಳಿವಿಲ್ಲ ಊರಾಗ. ಹಾಂ? ಈ ಮಾತು ನಿನ್ನಾಗೆ ಇರಬೇಕು. ಇನ್ಯಾರ್ಕನ ತಿಳಿದ ಈ ಮಾತು? ಸುಶೀಲಕ್ಕೆ ತಿಳಿದಣ್ಣ. ಅವಳೇ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು. ಅವಳೇ ಹೇಳಿದ್ದು ಹಿಂಗೆ ಮಾಡಿಬಿಡು, ನೀನು ನೆಮ್ಮದಿಯಾಗಿಲ್ಲ ಅಂತಂದಮೇಲೆ ಅವಳ್ಯಾಕೆ ನೆಮ್ಮದಿಯಾಗಿರ್ಬೇಕು? ಆ ಮಗು ನಾನು ಸಾಕಂತೀನಿ, ನಾನು ಕೊಟ್ಬಿಡು ಅಂತ ಹೇಳಿದ್ಲಣ್ಣ. ಅದಕ್ಕೆ ನಿನ್ನ ಆಲೋಚನೆ ತಪ್ಪು ರಾಜ, ತಪ್ಪು. ಮನುಷ್ಯರನ್ನ ಕೊಲ್ಲೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ, ಆಯಿತಾ? ಯಾವುದೇ ಒಂದು ಪ್ರಾಣಿನ ಕೊಲ್ಲೋ ಹಕ್ಕು ನಮಗಿಲ್ಲ. ದೇವ್ರು ಸೃಷ್ಟಿ ಮಾಡೋವನೇ ಅವನೇ ತಗೊಂಡು ಹೋಗ್ತಾನೆ. ನಿನ್ನ ಆಲೋಚನೆ ಮಾಡಿದ್ದೆ ತಪ್ಪು. ತಪ್ಪು ಅಂದರೆ ತಪ್ಪು. ಏನೋ ನಾನು ಅವತ್ತು ಆ ಮಗುಗೆ ಯಾಕೆ ಆಸ್ತಿನಾಗ ಪಾಲು ಕೊಡಬೇಕು, ನಮ್ಗಿರೋದು ಇಷ್ಟು ಉಂಬ್ಳ, ಏನೋ ಅವ್ರ ಅಜ್ಜಿಯವರು ಕೋಟ್ಯಾಧೀಶ್ವರಲ್ಲ ಅಂತ ನಾನು ಏನೋ ನಿಂಗೆ ತಪ್ಪು ತಿಳುವಳಿಕೆ ಹೇಳಿದ್ದೀನಿ. ಆದ್ರೆ ನಾನು ಒಪ್ಕೊತೀನಿ ತಪ್ಪು ಅಂತ. ಆದರೆ ನೀನು ಇವಾಗ ಮಾಡಿರೋ ಆಲೋಚನೆ ಮಹಾನ್ ತಪ್ಪಪ್ಪ, ತಪ್ಪು. ಈ ಮಾತುಗೆ ನಾನು ಸಪೋರ್ಟ್ ಇಲ್ಲ. ಅಲ್ಲ, ನೀನು 5 ಲಕ್ಷಕ್ಕೆ ಆಸೆ ಬಿದ್ದು ಆ ಭದ್ರಪ್ಪನ ಸಾಯ್ಸಕ್ಕೆ ಹೋಗಿದ್ಯಲ್ಲ, ಇದು ಯಾವ ನ್ಯಾಯನೋ? ಇದು ಯಾವ ನ್ಯಾಯ? ಏನೋ ಮಾಡಿದೆ 5 ಲಕ್ಷನ? ಅವ್ನು ಕೊಟ್ಟಿದ್ದೀನಣ್ಣ, ಕೊಟ್ಟಿದ್ದೀನಿ. 3 ದಿವಸ ಟೈಮ್ ಕೊಟ್ಟರೆ ಮುಗಿಸ್ಬಿಡ್ತೀನಿ ಅಂತ ಹೇಳೋನೆ. ನೀನು ಹೋಗ್ಬೇಕಷ್ಟು ಬೆಂಕಿಕ್ಕ. ನೆಮ್ಮದಿನ ನಿಂಕ? ನೆಮ್ಮದಿನೇನಾ? ಅವಳಿಗೆ ಏನೋ ಹೆಚ್ಚು ಕಡಿಮೆ ಆದರೆ ಎಲ್ಲೋಗಿ ಎಲ್ಲಿ ಬರ್ತೈತೆ? ಅವ್ರೇನು ಸುಮ್ಮನೆ ಬಿಡ್ತಾರಾ ನಿನ್ನನ್ನು? ಬಿಡ್ತಾರೇನಾ? ಅವಳು ತಂಗಿ ಇವಾಗ ಇಲ್ಲವಳೆಲ್ಲ ಟೇಷನಾಗ ತಪ್ಸ್ಕೊಳಕ್ಕೆ ಹೋದ್ನು, ಶೂಟ್ ಮಾಡಿದ್ನಿ ಅಂತ ಇಲ್ದಿದ್ದು ಪುಕಾರ್ ಮಾಡಿಬಿಟ್ಟು ಅವಳೇ ಶೂಟ್ ಮಾಡಿಬಿಡ್ತಾಳೆ ನಿನ್ನನ್ನು. ಎನ್ಕೌಂಟ್ರ್ ಮಾಡಿದ್ನಿ, ತಪ್ಸ್ಕೊತಾ ಇದ್ನು ಅಂತ. ಅಯ್ಯೋ ಪಾಪಿ, ಯಾರೋ ಅವನು ಫೋನ್ ನಂಬರ್ ಏನಿದ್ರೆ ಕೊಡು, ಆ 5 ಲಕ್ಷ ಈಸ್ಕೊಂಡು ಆ ಭದ್ರಪ್ಪನಿಗೆ ವಾಪಸ್ ಕೊಟ್ಬಿಡ್ತೀನಿ. ಫೋನ್ ನಂಬರ್ ಏನಿದ್ರೆ ಕೊಡು. ಇಲ್ಲಣ್ಣ, ಅವರು ಫೋನ್ ನಂಬರೆಲ್ಲ ಇಕ್ಕೊಳಲ್ಲ, ಡೈರೆಕ್ಟಾಗಿ ಮಾತಾಡೋದಷ್ಟೇ, ಫೋನ್ ನಂಬರ್ ಇಕ್ಕೊಳಲ್ಲ. ಕೆಲಸ ಆಗಿದ್ದಾದ್ಮೇಲೆ ಬಂದು ಹೇಳ್ತೀನಿ, ಒಂದಿನ ಬಿಟ್ಟು, ಆಮೇಲೆಲ್ಲ ನಿಮ್ಗೆ ವಿಷಯ ಗೊತ್ತಾಗೈತಲ್ಲ ಅವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಅಂತ ಒಂದು 2.5 ಲಕ್ಷ ದುಡ್ಡು ಇಸ್ಕೊಂಡು ಹೋಗೋನೆ. ಇನ್ನೊಂದು 2.5 ಲಕ್ಷ ನಮ್ಮ ಹತ್ರನೇ ಅದೇ. ತೋರಿಕೆ ಏನು ಮಣ್ಣುತ್ತಿನೋ ಕೆಲಸ ಮಾಡಿಬಿಟ್ಟ ನೀನು. ಯಾಕೋ ರಾಜ ಹಿಂಗಾಗೋದೆ ನೀನು? ಹಾಂ? ನಾನೇನೋ ಏನೋ ಕೆಲಸ ಮಾಡೋಕ್ಕ, ಇಲ್ಲ ಜಮೀನು ತಗೊಳಕ ಆ ಭದ್ರನ ಹತ್ರ ಏನೋ ಕಾಸು ಇಸ್ಕೊಂಡವನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಈ ಮಣ್ಣುತ್ತಿನೋ ಕೆಲಸ ಮಾಡ್ತಾಯಿದ್ಯಾ. ಏನೋ ಮಾಡೋದು ಇವಾಗ ನಿನ್ನನ್ನು? ಏನು ಮಾಡೋದು ಹೇಳು? ಅಣ್ಣ, ಏನನ್ನ ಮಾಡಿ ನನ್ನ ನಾಚಿ ಕರ್ಕೊಂಡು ಹೋಗೋಣ. ನಮ್ಮನೆಗೆ ಬೀರುವಾಗ ಒಳಗಿಂದ ಲಾಕರಾಗ ನಾನು 2.5 ಲಕ್ಷ ಇಕ್ಕಿದ್ದೀನಿ. ಏನಾದರೂ ಮಾಡಿ ನನ್ನ ಆಚೆ ಕರ್ಕೊಂಡು ಹೋಗೋಣ. ನಿನ್ನ ಆಚೆ ಕರ್ಕೊಂಡು ಹೋಗೋದೇನೋ ಸರಿ, ಈ ಹುಡುಗಿ ಸಂಗೀತ ಪ್ರಾಣಕ್ಕೆ ಕುತ್ತು ತಂದಿಕ್ಕಿದೆಯಲ್ಲಪ್ಪ, ಅವ್ನು ಯಾವ ಟೈಮಾಗ ಓದ್ತಾನೋ ಏನು ಮಾಡ್ತಾನೋ, ಹಾಂ? ಅದೊಂದು ದಿಗ್ಲೆತ್ಕೊಂಡೈತಲ್ಲ. ಇನ್ನು ಅವ್ನು ಸಿಕ್ಕಿ ಅವನೇನ ಬಾಯಿ ಬಿಟ್ಟು ಇಂಥವ್ರು ಸುಪಾರಿ ಕೊಟ್ಟರು ಅಂತಂದರೆ ತಿರ್ಗಾ ನೀನು ಒಳಗೆ ಬರ್ತೀಯ. ಅವ್ರೇನು ಕಡಿಮೆ ಆದರಾ? ಹಾಂ? ಅವ್ರ ಹತ್ರ ದುಡ್ಡದೆ, ಅಧಿಕಾರ ಅದೇ, ಹಾಂ? ಎಲ್ಲಿಂದ ಎಲ್ಗೂ ಹೋಗಕ್ಕೆ ರೆಡಿ. ಗೆಲ್ಲು ಶಿಕ್ಷೆ ಬೇಕಾದರೂ ಹಾಕ್ಸಿಬಿಡ್ತಾರೆ ಅವರು. ಎಂಥ ಕೆಲಸ ಮಾಡ್ತಾಳೆ ರಜಾ? ಅವ್ನು ಯಾವೊಂದು ಫೋನ್ ನಂಬರನ್ನು ಕೊಟ್ಟಿದ್ದಿದ್ರೆ ಅವ್ನಿಗೆ ಫೋನ್ ಮಾಡಿ ನಾನು, ಏನು ಬೇಡಪ್ಪ 2.5 ಲಕ್ಷ ಹೋದ್ರೆ ಹೋಗ್ಲಿ, ಹೊರ್ಟೋಗು ಅಂತ ಹೇಳ್ತಾ ಇದ್ನೆ. ಫೋನ್ ನಂಬರು ಇಲ್ಲ ಅಂತ ಇದೆಯಾ, ಏನೋ ಮಾಡೋದು? ಅದಕ್ಕೆ ಅಣ್ಣ, ಆಗಿದ್ದಾಗೋಯ್ತು, ನಂದು ತಪ್ಪಾಗೋಯ್ತು. ಇವಾಗ ಬುದ್ಧಿ ಬಂತು, ನಂಗೆ ಆಚೆ ಕರ್ಕೊಂಡು ಹೋಗೋಣ. ನಾನು ಅವನ್ನೆಲ್ಲವನ್ನ ಹುಡುಕ್ಬಿಟ್ಟು ಅವ್ನಿಗೆ ಹೇಳ್ತೀನಿ, 2.5 ಲಕ್ಷ ವಾಪಸ್ ಇಸ್ಕೊಂಡ್ಬಿಡ್ತೀನಿ. ನೀನು ನನ್ನ ಹತ್ರ ಮಾತು ಬಿಟ್ಟು ಇಂಥ ಕಿತಾಪತಿಗಳೆಲ್ಲ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ಯಾ? ಹಾಂ? ಸಂಗೀತನ ಸಾಯ್ಸಕ್ಕೆ 5 ಲಕ್ಷ ಸುಪಾರಿ ಕೊಟ್ಟಿದ್ಯಾ ಅಂತಂದರೆ ನೀನು ಇನ್ನೆಷ್ಟು ಮಾತ್ರ ಇರಬೇಕು. ಲೇ, ಈ ಮಾತೇನೋ ನಾವು ಹುಡುಗಿ ಕೇಳಿಸ್ಕೊಂಡವಳಂದ್ರೆ ನೀನು ನಿಲ್ಲೇ ಶೂಟ್ ಮಾಡಿ ಬಿಸಾಕ್ತಾಳೆ. ಲೇ, ಏನು ಮಾಡ್ತಾ ಇದೀಯ ನೀನು? ಸುಪಾರಿ ಏನಕ್ಕೆ ಕೊಟ್ಟೆ? ಆ ಹುಡುಗಿನ ಸಾಯಿಸಿದ್ರೆ ನಿಂಗೇನೋ ಬರ್ತದೆ? ಏನು ಬರ್ತದೆ? ನನ್ನ ಮಗನ ಸಿಗ್ತಾನೆ, ಅವಳ ಹತ್ರ ಆಸ್ತಿ ದುಡ್ಡು ಕಾಸು ಎಲ್ಲ ನನಗೆ ಬರ್ತದೆ. ನಾನು ನನ್ನ ಮಗನ ಆರಾಮಾಗಿರ್ಬೋದಲ್ಲಣ್ಣ? ಹಾಂ? ಅದಕ್ಕೆ ನಾನು ಸುಪಾರಿ ಕೊಟ್ಟಿದ್ದೀನಿ. ನೀನೇನು ಟೆನ್ಷನ್ ತಗೊಂಬೇಡ, ಬಿಡೋಣ. ಅವ್ನು ಇಲ್ಲೋನಲ್ಲ, ಎಲ್ಲ ಬೇರೆ ಕಡೆ ದೂರದೋನೋ, ಅವ್ನ ಪಾಡ್ಗೆ ಅವ್ನು ಕೆಲಸ ಮುಗಿಸ್ಕೊಂಡು ಹೋದಾನೆ. ಅವ್ನು ಬಂದಾಗ ನಾನು ದುಡ್ಡು ಕೊಟ್ಕೊತೀನಿ. ಏನನ್ನ ಮಾಡಿ ನನ್ನ ಆಚೆ ಕರ್ಕೊಂಬೋಣ ನೀನು. ನಮ್ಮಿಬ್ಬರದು ಜಮೀನು ಹೋದ್ರೂ ಪರವಾಗಿಲ್ಲ, ನಾನು ಸಂಪಾದನೆ ಮಾಡಿಕೊಡ್ತೀನಿ. ಅವಳೊಬ್ಬಳು ಹೊರಟೋಗ್ಬಿಟ್ರೆ ನಮ್ಗೆ ಬೇಜಾನ್ ದುಡ್ಡು ಆಸ್ತಿ ಎಲ್ಲ ಸಿಗ್ತದಣ್ಣ. ಅವಳವಳಲ್ಲ ಇವಾಗ ಮನೆ, ಆ ಮನೆ ಹತ್ರ ನೋಡಿದ್ರೆ ಎಷ್ಟು ಆಸ್ತಿ ಐತೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು ನಾವು. ಅಣ್ಣ, ಏನಾದರೂ ಮಾಡಿ ನನ್ನನ್ನು ಬಿಡಿಸ್ಕೊಂಡು ಹೋಗೋಣ. ಸರಿ, ಆಲೋಚನೆ ಮಾಡ್ತೀನಿ. 1-2-3 ಅಂದಾಜು ಅವ್ರೆ, ಅವ್ರ ಹತ್ರ ಜಮೀನು ಪತ್ರಗಳು ಎತ್ಕೊಂಡೋಗಿ ಇಕ್ತೀನಿ. ನೋಡೋಣ, ಲಾಯರ್ ಹತ್ರ ಇನ್ನೊಂದು ಸರಿ ಮಾತಾಡ್ತೀನಿ. ಅಷ್ಟು ದುಡ್ಡು ಆಗಲ್ಲಪ್ಪ, ಇನ್ನೂ ಕಮ್ಮಿ ಮಾಡ್ಕೊ, ಬೇಕಂದ್ರೆ ಅವ್ನು ಈಚೆಗೆ ಬಂದ್ಮೇಲೆ ಕೊಡ್ತಾನೆ ಅಂತ ಹೇಳ್ತೀನಿ. ನೋಡೋಣಪ್ಪ, ನಿನ್ನ ಅದೃಷ್ಟ. ನೀನು ನನ್ನ ಹತ್ರ ಮಾತಾಡಿರೋದು ಎಲ್ಲೂ ಮಾತಾಡ್ಕೊಡ್ತಪ್ಪ, ಇವಾಗ ಹೇಳ್ತಾ ಇದ್ದೀನಿ, ಹುಷಾರು. ಇಲ್ಲಣ್ಣ, ಇಲ್ಲ ಯಾರ ಹತ್ರ ಮಾತಾಡಲ್ಲ. ನನಗೂ ಸುಶೀಲಿಗೂ ಬಿಟ್ಟರೆ ಇನ್ಯಾರಿಗೂ ತಿಳಿದು
ನಿನ್ನ ಹತ್ರ ಹೇಳ್ಬೇಕು ಅನಿಸ್ತು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಅದೇನು ಮಾಡ್ತೀಯೋ ಮಾಡೋಣ. ಹ್ಞೂ ಸರಿ ಆಯಿತು, ನಾನು ಹೊಡ್ತೀನಿ ಲಾಯರ್ ಹತ್ರಕ್ಕೆ ಹೋಗ್ಬಿಟ್ಟು ಆಮೇಲೆ ಏನೋ ನೋಡ್ತೀನಿ ಮುಂದಿನ ಕೆಲಸ. ಹ್ಞೂ ಸರಿಣ್ಣ.